ಸ್ನೇಹಿತರೆ, ಈ ಅಕ್ಕ ಅವರು ಒಂದು ಕಮೆಂಟ್ ಹಾಕಿದ್ದಾರೆ ನೋಡಿ, ನಿನ್ಗೆ ಯಾರು ಸಪೋರ್ಟ್ ಮಾಡಲ್ಲ, ಎಲ್ಲ ಗಿಲ್ಲಿ ಕಪ್ಪಿಂದೆ ಓಡ್ತಿದ್ದಾರೆ ಅಂತ. ಇದಕ್ಕೂ ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಗಿಲ್ಲಿನ ಗೆಲ್ಸಿದ್ದಾಯ್ತು, ಬನ್ನಿ ಈಗ ನಮ್ಮ ಹಿಂದೂ ಸನಾತನ ಧರ್ಮನ ಉಳಿಸೋಣ. ವಿಳಾಸ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ತಾವರೆಕೆರೆ ಎಂಬ ಗ್ರಾಮದಲ್ಲಿ ಶಿವಾಲಯ ಸ್ವಚ್ಛತೆ ಮಾಡೋಣ ಅಂತ. ಆ ಒಂದು ವಿಡಿಯೋಗೆ ಅಕ್ಕ ಅವರು ಆ ರೀತಿ ಕಮೆಂಟ್ ಮಾಡಿದ್ದಾರೆ. ನಾನು ಹೇಳಿದ ಉದ್ದೇಶ ಏನು ಅಂದ್ರೆ, 3 ತಿಂಗಳು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ಲರೂ ಸೇರಿ ಗಿಲ್ಲಿನ ಗೆಲ್ಸಿದ್ದಾಯ್ತು, ಈಗ ಬನ್ನಿ ನಮ್ಮ ಹಿಂದೂ ಸನಾತನ ಧರ್ಮನ ಉಳಿಸೋಣ ಅಂತ. ಯಾರು ಸಪೋರ್ಟ್ ಮಾಡಲ್ಲ ಅಂದ್ರೆ ಅದರ ಅರ್ಥ ನಾವೇನಾದ್ರೂ ಸಮಾಜಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡ್ತಿದೀವ. ತಿಂಗಳಿಗೆ 2 ಸಲ 106 ಕಿಲೋಮೀಟರ್ ಪ್ರಯಾಣ ಬೆಳೆಸಿ ನಮ್ಮ ಕೈಲಾದಷ್ಟು ಹಿಂದುತ್ವ ಮತ್ತು ನಮ್ಮ ಸನಾತನ ಧರ್ಮದ ದೇಗುಲಗಳ ಜೀರ್ಣೋದ್ಧಾರಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ನೀವೇನಾದ್ರೂ ಗಿಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರೆ ನಿಮ್ಮ ಊಹೆ ತಪ್ಪಕ್ಕ. ಯಾಕಂದ್ರೆ ಒಬ್ಬರಾಗ್ಲಿ ಇಬ್ಬರಾಗ್ಲಿ ನಮ್ಮ ಜೊತೆ ಗಿಲ್ಲಿ ಅಭಿಮಾನಿಗಳು ಬರ್ತಿದ್ದಾರೆ, ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮನ ಪ್ರೀತಿಸೋ ಆರಾಧಿಸೋ ಆಧ್ಯಾತ್ಮಿಕರು ಬರ್ತಿದ್ದಾರೆ. ಯಾಕಂದ್ರೆ ಈ ಸನಾತನ ಧರ್ಮ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ, ವಸುದೈವ ಕುಟುಂಬಕಂ ಅಂದ್ರೆ ಸಂಪೂರ್ಣ ಜಗತ್ತೇ ಒಂದು ಕುಟುಂಬ. ಇಂತಹ ವಿಶಾಲ ಚಿಂತನೆ ಜಗತ್ತಿನ ಯಾವ ಧರ್ಮದಲ್ಲೂ ಇಲ್ಲ. ಈ ಧರ್ಮದಲ್ಲಿ ಜೀವನ ಪದ್ಧತಿ, ಸಂಸ್ಕಾರ, ಸಹನೆ, ಸಹಬಾಳ್ವೆ, ಸತ್ಯದ ಮಾರ್ಗ, ಪ್ರಕೃತಿಯನ್ನು ದೇವರೆಂದು, ಗೋಮಾತೆಯನ್ನು ತಾಯಿ ಎಂದು, ತಾಯಿ ತಂದೆಯನ್ನು ದೇವರೆಂದು, ಜ್ಞಾನಕ್ಕೆ, ವಿದ್ಯೆಗೆ, ಸತ್ಯಕ್ಕೆ ಶರಣಾಗು ಎಂದು ಸೂಚಿಸುವ ಏಕೈಕ ಶಾಶ್ವತ ಧರ್ಮ ಅದು ನಮ್ಮ ಹೆಮ್ಮೆಯ ಸನಾತನ ಧರ್ಮ. ಗಿಲ್ಲಿ ಅಭಿಮಾನಿಗಳು ಕಪ್ಪಿಂದೆ ಓಡ್ತಿದ್ದಾರೆ ಅಂತ ಕಮೆಂಟ್ ಮಾಡಿದ್ದೀರಿ. ನೀವೆಲ್ಲ ನಂಗೆ ಸಪೋರ್ಟ್ ಮಾಡ್ತಿರೋ, ಫಾಲೋ ಮಾಡ್ತಿರೋ, ಬಿಡ್ತಿರೋ ಅದು ನಿಮ್ಮಿಷ್ಟ. ಕಪ್ಪಿಂದೆ ಓಡೋದಲ್ಲ, ನಮ್ಮ ಜೊತೆ ಧರ್ಮ ಉಳಿಸೋಕೆ ಕೈ ಜೋಡಿಸಿ ಸಾಬೀತು ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಮಾತು, ಧರ್ಮ ಉಳಿಸೋಣ, ಸಂಸ್ಕೃತಿ ಬೆಳೆಸೋಣ, ಮುಂದಿನ ಪೀಳಿಗೆಗೆ ಹೆಮ್ಮೆಯ ಭಾರತ ಹಸ್ತಾಂತರ ಮಾಡೋಣ. ಇದೇ ಭಾನುವಾರ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ತಾವರೆಕೆರೆ ಎಂಬ ಗ್ರಾಮದಲ್ಲಿ ಶಿವಾಲಯ ಸ್ವಚ್ಛತೆಗೆ ಪ್ರತಿಯೊಬ್ಬರು ಬನ್ನಿ. ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಮತ್ತಷ್ಟು ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಜೈ ಶ್ರೀರಾಮ್. ಧನ್ಯವಾದಗಳು.